ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಪುತ್ರ ಆಕಾಶ್ ಮತ್ತಿಮೂಡ್ ವಿರುದ್ಧ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಸಿದ್ದು ಹಿರೇಮಠ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಲಬುರಗಿ ತಾಲೂಕಿನ ಕೆರೂರು ಗ್ರಾಮದ ಸರ್ವೆ ನಂಬರ್ 50/8 ರಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೆಸಲಾಗಿದೆ ಎಂದು ಆರೋಪಿಸಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಕಲಬುರಗಿ ನ್ಯಾಯಾಲಯದಲ್ಲಿ ಕಳೆದ ಮಾರ್ಚ್ 15, 2025 ದೂರು ದಾಖಲಿಸಿದರು. ಈ ಪ್ರಕರಣದಲ್ಲಿ ಶಾಸಕರ ಪುತ್ರ ಆಕಾಶ್ ಸೇರಿದಂತೆ ಒಟ್ಟು 3 ಆರೋಪಿಗಳಿದ್ದು ನ್ಯಾಯಾಲಯದಿಂದ ಅಧಿಕೃತವಾಗಿ ಸಮನ್ಸ್ ಜಾರಿಯಾದರೂ ಕೂಡ ಸಹ ಆರೋಪಿ ಕೋರ್ಟ್ಗೆ ಹಾಜರಾಗದೆ ಗೈರುಳಿದಿದ್ದಾರೆ ಎಂದು ಸಿದ್ದು ಹಿರೇಮಠ್ ದೂರಿದ್ದಾರೆ. ಕಾನೂನು ಕಾಪಾಡಬೇಕಾದ ಜನಪ್ರತಿನಿಧಿಗಳ ಕುಟುಂಬಸ್ಥರೇ ಸಾರ್ವಜನಿಕ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು ಪ್ರಕರಣ ದಾಖಲಾದ ನಂತರ ಜಮೀನನ್ನ ಮತ್ತೊಬ್ಬ ಆರೋಪಿಗೆ ಮಾರಾಟ ಮಾಡಿರುವ ಶಂಕೆಯೂ ಇದ್ದು ಈ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿ ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿರುವ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ನ್ಯಾಯಾಲಯವು ಜುಲೈ 7ಕ್ಕೆ ಮುಂದೂಡಿದ್ದು ತಪ್ಪಿಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿ ಬರುತ್ತಿದೆ. ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರ ಸುಪುತ್ರರಾದ ಆಕಾಶ್ ಬಸವರಾಜ್ ಮತ್ತಿಮೂಡ್ ಅವರು ಕಲಬುರಗಿ ತಾಲೂಕಿನ ಕೆರೂರು ಗ್ರಾಮದ ಸರ್ವೆ ನಂಬರ್ 50/8 ರಲ್ಲಿ ಅಕ್ರಮವಾಗಿ ಮೈನಿಂಗ್ ಮಾಡಿದ್ದಾರೆ ಅಂತ ಹೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಅವರ ಮೇಲೆ ಮಾನ್ಯ ನ್ಯಾಯಾಲಯದಲ್ಲಿ ಕೇಸನ್ನು ದಾವೆಯನ್ನು ಹಾಕಿದ್ದಾರೆ. ಇದು ಕಳೆದ ವರ್ಷ 15/3/2025 ದಾವೆ ಹಾಕಿದ್ದಾರೆ. ಅದಕ್ಕೆ ನ್ಯಾಯಾಲಯ ಆಕಾಶ್ ಮತ್ತಿಮೂಡ್ ಅವರಿಗೆ ಸಮನ್ಸ್ ಇಶ್ಯೂ ಮಾಡಿದ್ರು ಕೂಡ ಅವರು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ. ನಾನು ಮಾನ್ಯ ಬಸವರಾಜ್ ಮತ್ತಿಮೂಡ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಕಾನೂನನ್ನು ಗೌರವಿಸಬೇಕಾದವರು, ನೀವು ಬೇರೆಯವರಿಗೆ ತಿಳಿ ಹೇಳಬೇಕಾದವರು, ನೀವು ನಿಮ್ಮ ಸುಪುತ್ರ ಈ ತರ ಮಾಡಿದ್ರು ಕೂಡ ಇದು ಮಾಡಿದ್ದು ಕಾನೂನು ಬಾಹಿರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸಂವಿಧಾನದ ವಿರೋಧ ನಡೆ. ಯಾಕಂದ್ರೆ ನಮ್ಮ ಗಣಿ ಸಂಪತ್ತನ್ನ ಮತ್ತೆ ನಮ್ಮ ಖನಿಜಗಳನ್ನ ರಕ್ಷಣೆ ಮಾಡುವ ಕೆಲಸ ನಿಮ್ಮದಿದೆ. ನಿಮ್ಮದು ಇಲಾಖೆ ಇದ್ರೂ ಕೂಡ ನಿಮ್ಮ ಜವಾಬ್ದಾರಿ ಮತ್ತೆ ಇಲಾಖೆಯ ಜವಾಬ್ದಾರಿ ಇದ್ರೂ ಕೂಡ ನೀವು ನಿಮ್ಮ ಸುಪುತ್ರರ ಈ ತರ ಅಕ್ರಮ ಗಣಿಗಾರಿಕೆ ಮಾಡಿದ್ದು ನಾನು ಖಂಡಿಸ್ತೇನೆ. ಇದಕ್ಕೆ ನ್ಯಾಯಾಲಯ ತಕ್ಕ ಶಿಕ್ಷೆ ಕೊಡಬೇಕಂತ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಎಷ್ಟು ಜನ ಆರೋಪಿಗಳು ನೋಡಿ, ಆಕಾಶ್ ಮತ್ತಿಮೂಡ್ ಅವರು ಆರೋಪಿ ನಂಬರ್ 1 ಇದ್ದಾರೆ ಈ ಕೇಸ್ನಲ್ಲಿ. ಇವ್ರ ಜೊತೆಗೆ 3 ಜನ. ಈಗ ಆಕಾಶ್ ಮತ್ತಿಮೂಡ್ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜಮೀನನ್ನ ತಮ್ಮ ಆತ್ಮೀಯರಾದಂತವ್ರಿಗೆ ಮಾರ್ತಾರೆ. ಇದು ಪ್ರಕರಣ ಆದ್ಮೇಲೆ. ಸೊ ಅವರು ಆಕಾಶ್ ಮತ್ತಿ ಅವರು ಅಕ್ಯೂಸ್ ನಂಬರ್ 1 ಇದ್ದಾರೆ. ಅವ್ರ ಜೊತೆ ಇನ್ನೂ 3 ಜನರು ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ. ನ್ಯಾಯಾಲಯ ಆದೇಶ ಮಾಡುತ್ತೆ. ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನಾವು ಕೂಡ ಡೆಪ್ಟಿ ಡೈರೆಕ್ಟರ್ ಭೇಟಿ ಆಗ್ತೇವೆ. ಕೂಡಲೇ ಇದನ್ನ ಇತ್ಯರ್ಥಪಡಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ. ಯಾಕಂದ್ರೆ ನಮ್ಮ ಸಂಪತ್ತನ್ನು ಲೂಟಿ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ನಾನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅಧಿಕಾರಿಗಳಿಗೆ ಹೋಗಿ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇನೆ. ಈಗ ಮುಂದಿನ ಡೇಟು 2/7 ಜುಲೈಯಲ್ಲಿದೆ. ಏನಾಗುತ್ತೆ ನೋಡೋಣ. ಶಿಕ್ಷೆ ಇಲ್ಲ, ಶಿಕ್ಷೆಯಲ್ಲಿ MMRD ಆಕ್ಟ್ ಅಲ್ಲಿ ನೋಡಿ, ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಮಾನ್ಯ ನ್ಯಾಯಾಧೀಶರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಯಾಕಂದ್ರೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಮ್ಮ ಯಾರು ಏನು ಮಾಡಲ್ಲ ಅನ್ನೋ ಒಂದು ಭಾವನೆಯಿಂದ ಹೋಗಿ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅಂದ್ರೆ ಇದು ತಪ್ಪಾಗುತ್ತೆ. ಕಾನೂನು ಅಡಿಯಲ್ಲಿ ತಪ್ಪಿರೋದ್ರಿಂದ ಮಾನ್ಯ ನ್ಯಾಯಾಲಯದಲ್ಲಿ 100% ಆಕ್ಷನ್ ಆಗೇ ಆಗುತ್ತೆ. ಅದರಲ್ಲಿ ಪ್ರಶ್ನೆನೇ ಇಲ್ಲ. ತಮ್ಮ ಸರಿ ಸಿದ್ದರಾಮಯ್ಯ ಹಿರೇಮಠ್.